ಮುನೀಂದ್ರ, ತಾವು ಬ್ರಹ್ಮರ್ಷಿ ವಸಿಷ್ಠರ ಸುಪುತ್ರರು. ಕಷ್ಟವನ್ನಾಗಲಿ ಸುಖವನ್ನಾಗಲಿ, ಲಾಭವನ್ನಾಗಲಿ ನಷ್ಟವನ್ನಾಗಲಿ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವುದೇ ಮುನಿಗಳ ಸಹಜ ಸ್ವಭಾವ. ಸಮಚಿತ್ತವುಳ್ಳ ನೀವು ಹೀಗೆ ವಿಚಲಿತರಾಗಬಹುದೇ ಮುನೀಂದ್ರ? ಇಂದಿನ ನನ್ನ ಯುವರಾಜ್ಯಾಭಿಷೇಕ ನಡೆದಿದ್ದರೆ ನನಗೆ ಸಂತೋಷವಾಗುತ್ತಿತ್ತು. ಆದರೆ ಅದು ಸಾಧ್ಯವಾಗದೆ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ಸಂತೋಷವಾಗಿ ಅರಣ್ಯವಾಸಕ್ಕೆ ಹೋಗುತ್ತಿದ್ದೇನೆ. ಧರ್ಮದ ಅರ್ಥವನ್ನು ಬಲ್ಲ ನೀವು ಇದಕ್ಕೆ ಹೆಮ್ಮೆ ಪಡಬೇಕು ಮುನೀಂದ್ರ. ರಾಮಚಂದ್ರ, ನಾನು ಪರ್ಣಕುಟೀರದಲ್ಲಿರುವ ತಪಸ್ವಿ, ನೀನು ಈ ಅರಮನೆಯಲ್ಲಿರುವ ತಪಸ್ವಿ. ನಿನ್ನನ್ನು ಕಂಡರೆ ನಿಜವಾದ ಸ್ಥಿತಪ್ರಜ್ಞತೆ ಎಂದರೇನೆಂಬುದನ್ನು ಕಾಣಬಹುದು. ತಾವು ಹೊಗಳುವಂತಹ ಯಾವ ಹಿರಿತನವೂ ನನ್ನಲ್ಲಿಲ್ಲ ಮುನೀಂದ್ರ. ರಾಮಚಂದ್ರ, ನಿನ್ನ ಪ್ರಶಾಂತವಾದ ಮುಖವನ್ನು ನೋಡುತ್ತಿದ್ದರೆ ಯುವರಾಜಾಭಿಷೇಕ ತಪ್ಪಿದ ನಿರಾಸೆಯಾಗಲಿ, 14 ವರ್ಷ ವನವಾಸದ ಸಂಕಟವಾಗಲಿ ಕಿಂಚಿತ್ತೂ ಕಾಣುತ್ತಿಲ್ಲ. ಆದ್ದರಿಂದಲೇ ನಿನ್ನನ್ನು ನಾನು ಅರಮನೆಯಲ್ಲಿರುವ ತಪಸ್ವಿ ಎಂದು ಹೇಳಿದ್ದು. 14 ವರ್ಷಗಳ ಕಾಲ ತಪಸ್ವಿಯಾಗಿಯೇ ಬದುಕಲು ನಾನು ಮಾನಸಿಕವಾಗಿ ಸಿದ್ಧನಾಗಿದ್ದೇನೆ ಮುನೀಂದ್ರ. ರಾಮಚಂದ್ರ, ನಿನಗೆ ನಿನ್ನ ಕರ್ತವ್ಯ ಪಾಲನೆಯಿಂದ ಸಂತೋಷವಾಗಿರಬಹುದು. ಆದರೆ ನಿನ್ನನ್ನು ಅತಿಯಾಗಿ ಪ್ರೀತಿಸುವ ಈ ಕೋಸಲ ದೇಶದ ಪ್ರಜೆಗಳಿಗೆ ತೀವ್ರ ದುಃಖವಾಗುತ್ತದೆ. ಅವರಲ್ಲಿ ನಾನೂ ಒಬ್ಬ. ಮುನಿವರ್ಯ, ಸಂತೋಷವೆನ್ನುವುದು ಈ ಅರಮನೆಗೆ ಮಾತ್ರ ಸೀಮಿತವಲ್ಲ. ಹಾಗೆಯೇ ಕಷ್ಟವೆನ್ನುವುದು ಅರಣ್ಯಕ್ಕೆ ಮಾತ್ರ ಸೀಮಿತವಲ್ಲ. ಸುಖ ಭೋಗ ಭಾಗ್ಯಗಳು ಬರುತ್ತವೆ ಹೋಗುತ್ತವೆ. ಬಂದದ್ದನ್ನು ಬಂದಾಗ ಸಂತೋಷದಿಂದ ಸ್ವೀಕರಿಸುವುದೇ ಮನಃಶಾಂತಿಯ ಮೂಲ ಕಾರಣವು. ಆ ಸಮೋಹಿತವಾದ ಮನಸ್ಥಿತಿ ಸದಾ ನನ್ನಲ್ಲಿರಲಿ ಎಂದು ಹರಸಿ ನನ್ನ ದಾನವನ್ನು ಸ್ವೀಕರಿಸಿ, ನನ್ನ ವನವಾಸವು ಶ್ರೇಯಸ್ಕರವಾಗಿ ನಡೆಯಲಿ ಎಂದು ನನಗೆ ಆಶೀರ್ವದಿಸಿ. ಆಗಲಿ ರಾಮಚಂದ್ರ, ಆಗಲಿ. ಸುಖ ದುಃಖಗಳನ್ನು ಮೀರಿದ ನಿನ್ನ ಸತ್ವಗುಣಕ್ಕೆ ನನ್ನ ಅಭಿನಂದನೆ. ಲಕ್ಷ್ಮಣ, ಸಹೋದರ, ಸುಯಜ್ಞ ಮುನಿಗಳಿಗೆ ಕೊಡಬೇಕಾದ ಎಲ್ಲ ದಾನದ ಪದಾರ್ಥಗಳನ್ನು ತೆಗೆದುಕೊಂಡು ಬಾ. ಆಗಲಿ ಸಹೋದರ, ಈಗಲೇ ತರುತ್ತೇನೆ. ಮಹಾರಾಣಿ, ಏನು ಮಂತರೆ? ನಿಮ್ಮ ಸೌಂದರ್ಯವನ್ನು ನೀವೇ ಕನ್ನಡಿಯಲ್ಲಿ ನೋಡಿಕೊಂಡು ಆನಂದ ಪಟ್ಟರೆ ಆಯಿತೆ. ಮತ್ತೇನು ಮಾಡಬೇಕು? ನಿಮ್ಮ ಬಗ್ಗೆ ಅಸಮಾಧಾನಗೊಂಡಿರೋ ಮಹಾರಾಜರನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾತ್ರ ನೀವು ಮಾಡಲೇ ಇಲ್ಲ. ಸತ್ಯಕ್ಕೆ ಅದು ಸಾಧ್ಯವಿಲ್ಲ ಮಂತರೆ. ಮಹಾರಾಜರಿಗೆ ನನ್ನ ಮೇಲಿನ ಕೋಪ, ಆಕ್ರೋಶ, ತಿರಸ್ಕಾರ ಕಡಿಮೆಯಾಗುವುದೇ ಇಲ್ಲವೇನೋ ಎನಿಸುತ್ತಿದೆ. ನಿರಾಶರಾಗಬೇಡಿ ಮಹಾರಾಣಿ, ಎಲ್ಲವೂ ಸರಿ ಹೋಗುತ್ತದೆ. ನನ್ನ ಆ ನಂಬಿಕೆಯೇ ಕರಗಿ ಹೋಗುತ್ತಿದೆ ಮಂತರೆ. ರಾಮ ಅಯೋಧ್ಯೆ ಬಿಡುವವರೆಗೂ ಮಹಾರಾಜರ ಕೋಪ, ಅಸಮಾಧಾನಗಳು
ಕಡಿಮೆಯಾಗುವುದಿಲ್ಲ. ಆಮೇಲೆ ಆಮೇಲೆ ಅವರ ಕೋಪ ಕಡಿಮೆಯಾಗುತ್ತದೆಯೇ? ಅವರಿಗೆ ನನ್ನ ಮೇಲೆ ಮೊದಲಿನ ಪ್ರೇಮ ಬರುತ್ತದೆಯೇ ಮಂತರೆ? ನನಗೆ ಆ ನಂಬಿಕೆ ಇದೆ ಮಹಾರಾಣಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭರತ ಬಂದಾಗ ಮಹಾರಾಜರು ಸಮಾಧಾನದಿಂದಿಲ್ಲದಿದ್ದರೆ ಅವನ ಪಟ್ಟ ಕಟ್ಟುವವರು ಯಾರು ಮಹಾರಾಣಿ? ಮಂತರೆ, ಮಹಾರಾಜರು ಭರತನ ಮೇಲೆ ಕೋಪಿಸಿಕೊಳ್ಳುತ್ತಾರೆಯೇ? ಮಹಾರಾಣಿ, ಭರತನಿಗೆ ಮಹಾರಾಜರ ಮೇಲೆ ಅಪಾರವಾದ ಗೌರವವಿದೆ. ಮಹಾರಾಜರಿಗೆ ಭರತನ ಮೇಲೆ ಅಪಾರವಾದ ಪ್ರೇಮವಿದೆ. ಆದರೆ ರಾಮನ ವಿಯೋಗದ ದುಃಖದಲ್ಲಿ ಮಹಾರಾಜರು ಭರತನಿಗೆ ಕಠಿಣವಾಗಿ ಮಾತನಾಡಿದರೆ ಅವನಿಗೆ ನೋವಾಗಬಹುದು. ತಂದೆಗೆ ಸಂಕಟ ನೀಡಿ ಸಿಂಹಾಸನವನ್ನು ಏರುವುದಿಲ್ಲವೆಂದು ಅವನು ಹಠ ಹಿಡಿದರೆ? ಅಯ್ಯೋ, ಹಾಗಾಗಬಾರದು ಮಂತರೆ. ಹಾಗೇನಾದರೂ ಆದರೆ ನಾನು ಪಟ್ಟ ಶ್ರಮವೆಲ್ಲ ನಿಷ್ಫಲವಾಗುತ್ತದೆ. ಅದಕ್ಕಿರೋದು ಒಂದೇ ದಾರಿ ಮಹಾರಾಣಿ. ಅದೇನೆಂದು ಬೇಗ ಹೇಳು ಮಂತರೆ. ನಾನೇನು ಮಾಡಬೇಕು? ಮಹಾರಾಜರು ಸಮಾಧಾನದಿಂದ ಭರತನನ್ನು ಸ್ವಾಗತಿಸಿ ಪ್ರೀತಿಯಿಂದ ಸಂತೋಷದಿಂದ ತಾವೇ ಅವನ ಪಟ್ಟ ಕಟ್ಟಬೇಕು. ಅದಕ್ಕೆ ರಾಮ ಇಲ್ಲಿಂದ ಹೊರಡಬೇಕು. ಆ ರಾಮ ಅರಮನೆಯನ್ನು ಬಿಟ್ಟು ಹೋದ ನಂತರ ನಾನು ನನ್ನ ಸರಸ ಸಲ್ಲಾಪಗಳಿಂದ ಮಹಾರಾಜರನ್ನು ಓಲೈಸಿ ಅವರು ಮೊದಲಿನಂತೆಯೇ ಪ್ರಸನ್ನ ಚಿತ್ತರಾಗುವಂತೆ ಮಾಡುತ್ತೇನೆ. ನಿಮ್ಮ ಸಾಮರ್ಥ್ಯದ ಬಗ್ಗೆ ನನಗೆ ಭರವಸೆ ಇದೆ ಮಹಾರಾಣಿ. ನಿಮ್ಮ ಅನುಪಮವಾದ ಸೌಂದರ್ಯಕ್ಕೂ ಆ ಶಕ್ತಿ ಇದೆ. ಹೌದು ಮಂತರೆ, ಅದು ನಿಜ. ಶೃಂಗಾರದ ಸಕಲ ಕಲೆಗಳನ್ನು ಬಲ್ಲ ನಾನು ಮಹಾರಾಜರನ್ನು ಹೋಲಿಸಿಕೊಳ್ಳಲಾಗುವುದಿಲ್ಲವೇ? ಇದೆ ಮಹಾರಾಣಿ, ಇದೆ. ಆ ಶಕ್ತಿ ಇರುವುದರಿಂದಲೇ ನೀವು ಇಲ್ಲಿಯವರೆಗೂ ಯಶಸ್ವಿಯಾಗಿರುವುದು. ಸಹೋದರ, ಪ್ರಣಾಮಗಳು. ಲಕ್ಷ್ಮಣ, ನಾವು ಅರಣ್ಯಕ್ಕೆ ಹೊರಡುವ ಮೊದಲು ಕಿರಿಯ ಮಾತೆ ಕೈಕೇಯಿ ದೇವಿಯವರ ಆಶೀರ್ವಾದವನ್ನು ಪಡೆಯಬೇಕು. ಸಹೋದರ, ಏನು ಹೇಳುತ್ತಿರುವೆ? ನೀನು ವನವಾಸಕ್ಕೆ ಹೋಗಲು ಕಾರಣರಾದ ಆ ಕೇಕಿಯವರ ಆಶೀರ್ವಾದ ಪಡೆಯುವುದಿರಲಿ, ಅವರ ಮುಖವನ್ನು ನೋಡುವುದು ಅಗತ್ಯವಿಲ್ಲವೆಂದು ನನ್ನ ಭಾವನೆ. ಲಕ್ಷ್ಮಣ, ಹಿಂದಿನಿಂದಲೂ ನಾವು ಎಲ್ಲ ಮಾತೆಯರನ್ನು ನಮ್ಮ ಮಾತೆಯಂತೆಯೇ ಕಾಣುತ್ತಾ ಬಂದಿದ್ದೇವೆ. ಗುರು ಹಿರಿಯರನ್ನು ಸದಾ ಪೂಜ್ಯ ಭಾವನೆಯಿಂದ ಕಾಣುವ ನಮ್ಮ ಸದಾಚಾರವನ್ನು ನಾವು ಕಡೆಗಣಿಸಬಾರದು. ಅಷ್ಟೇ ಅಲ್ಲದೆ ನಮ್ಮ ಪೂಜ್ಯ ತಂದೆಯವರು ಅಲ್ಲೇ ಇರುತ್ತಾರೆ. ಅವರ ಆಶೀರ್ವಾದವನ್ನು ಪಡೆದು ಹೋಗಬೇಕಾದದ್ದು ನಮ್ಮ ಕರ್ತವ್ಯವಲ್ಲವೇ? ಸಹೋದರ, ನನ್ನದು ಕಠಿಣ ಸ್ವಭಾವವೆಂದು ನೀನು ಭಾವಿಸಬಹುದು. ಆದರೆ ನಿನ್ನನ್ನು ವನವಾಸಕ್ಕೆ ಕಳುಹಿಸುವ ಮೂಲಕ ಇಡೀ ಅಯೋಧ್ಯ ನಗರವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದ ಆ ಕೈಕೇಯಿ ಹಾಗೂ ದಶರಥ ಮಹಾರಾಜರ ಮುಖವನ್ನು ನೋಡುವುದು ನನಗೆ ಇಷ್ಟವಿಲ್ಲ. ಲಕ್ಷ್ಮಣ, ತಂದೆಯವರು ನಿನಗೆ ಜನ್ಮದಾದರು. ಕಿರಿಯ ಮಾತೆ ಕೈಕೇಯಿ ದೇವಿಯವರು ನಿನಗೆ ಹಿರಿಯರು. ಅವರ ಆಶೀರ್ವಾದವನ್ನು ಪಡೆಯಬೇಕಾದದ್ದು ನಮ್ಮ ಧರ್ಮ ಹಾಗೂ ಕರ್ತವ್ಯ. ನೀನು ನನ್ನ ಜೊತೆಗೆ ಬರುವುದರಲ್ಲಿ ಯಾವ ಬಾಧಕವೂ ಇಲ್ಲ. ಆಗಲಿ ಸಹೋದರ, ನಿನಗೋಸ್ಕರ ನಾನು ಸಹಿಸಿಕೊಳ್ಳುತ್ತೇನೆ. ನಿನ್ನ ಜೊತೆ ಬರುತ್ತೇನೆ. ಆದರೆ ನೀನು ಏನೇ ಹೇಳಿದರೂ ಅವರ ಬಗ್ಗೆ ನನಗೆ ಯಾವ ಗೌರವ ಭಾವನೆಯೂ ಮೂಡುವುದಿಲ್ಲ.
ಲಕ್ಷ್ಮಣ, ನಿನ್ನ ಅಸಹನೆ, ಆಕ್ರೋಶಗಳು ನಿನ್ನ ಮನಸ್ಸಿನಲ್ಲೇ ಇರಲಿ. ತಂದೆಯವರ ಬಳಿಗೆ ಹೋದಾಗ ಅದು ಹೊರಬಾರದಿರಲಿ. ಆಗಲಿ, ನಾನು ಯಾವ ಮಾತನ್ನು ಆಡುವುದಿಲ್ಲ, ಮೌನ ವಹಿಸುತ್ತೇನೆ. ಜಾನಕಿ, ನನ್ನೊಂದಿಗೆ ನೀನು ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋಗುತ್ತಿರುವುದನ್ನು ತಂದೆಯವರಿಗೆ ಹೇಳಿ ಅವರ ಆಶೀರ್ವಾದ ಹಾಗೂ ಅನುಮತಿಯನ್ನು ಪಡೆಯಬೇಕು. ಹೌದು ಸ್ವಾಮಿ, ಮಾವನವರ ಮತ್ತು ಅತ್ತೆಯವರ ಆಶೀರ್ವಾದ ಪಡೆಯುವುದು ನನ್ನ ಕರ್ತವ್ಯವೂ ಹೌದು, ಧರ್ಮವೂ ಹೌದು. ಸರಿ, ಹಾಗಾದರೆ ತಡ ಮಾಡುವುದು ಬೇಡ, ಹೊರಡೋಣ. ಪ್ರಭು, 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 ಎಷ್ಟು ಸಮಯ ಹೀಗೆ ಮಲಗಿರುವಿರಿ? ಪ್ರಭು, ಸ್ನಾನ ಭೋಜನಾದಿಗಳನ್ನು ಪೂರೈಸಿ ವಸ್ತ್ರಾಭರಣವನ್ನು ಧರಿಸಿ ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಂಡು ಗೆಲುವಾಗಿರಿ. ಪ್ರಭು, ನಾನೇ ನಿಮ್ಮ ಉಪಚಾರ ಮಾಡುತ್ತೇನೆ. ಹೇಳಿ ಪ್ರಭು, ಮಾತನಾಡಿ ಪ್ರಭು. ಯಾವ ಮಾತನ್ನಾಡಲಿ, ಏನೆಂದು ಮಾತನಾಡಲಿ? ನಿನ್ನ ಈ ದುಷ್ಟ ಹಠದಿಂದ ನನ್ನ ಮಾತುಗಳೇ ಬಿದ್ದು ಹೋಗಿದೆ. ಪ್ರಭು, ನಿಮ್ಮ ಪುತ್ರನ ಪಟ್ಟಾಭಿಷೇಕ ಮಾಡುವುದು ನಿಮ್ಮ ಕರ್ತವ್ಯ. ನಿಮ್ಮ ನೆಪವನ್ನು ನಾನು ಕೇಳುವುದಿಲ್ಲ. ಪಟ್ಟಾಭಿಷೇಕ? ಯಾರ ಪಟ್ಟಾಭಿಷೇಕ? ಯಾವ ಪಟ್ಟಾಭಿಷೇಕ? ನನ್ನ ರಾಮಚಂದ್ರನೇ ವನವಾಸಕ್ಕೆ ಹೋದ ಮೇಲೆ ಇನ್ನಾವ ಪಟ್ಟಾಭಿಷೇಕ? ಪ್ರಭು, ರಾಮಚಂದ್ರನೊಬ್ಬನೇ ನಿಮ್ಮ ಪುತ್ರ, ಭರತ ನಿಮ್ಮ ಪುತ್ರನಲ್ಲವೇನು? ಪ್ರಭು, ತಂದೆಯಾಗಿ ಭರತನ ಪಟ್ಟಾಭಿಷೇಕ ಮಾಡುವುದು ನಿಮ್ಮ ಕರ್ತವ್ಯ. ಇಲ್ಲ, ತಂದೆಯಾಗಿ ಹಿರಿಯ ಪುತ್ರನ ಪಟ್ಟಾಭಿಷೇಕ ಮಾಡಬೇಕಾದ್ದು ನನ್ನ ಕರ್ತವ್ಯ. ಭರತನ ಪಟ್ಟಾಭಿಷೇಕ ಮಾಡಬೇಕಾದ್ದು ನನ್ನ ಕರ್ತವ್ಯವಲ್ಲ, ಅದು ನಿನ್ನ ಅಪೇಕ್ಷೆಯಷ್ಟೇ. ಯಾರ ಪಟ್ಟಾಭಿಷೇಕವನ್ನು ಹೇಗೆ ಬೇಕಾದರೂ ನೀನೇ ನಡೆಸಿಕೊ. ಪ್ರಭು, ನೀವು ನಿಮ್ಮ ವಚನವನ್ನು ತಪ್ಪುತ್ತಿರುವಿರಿ. ಭರತನ ಯುವರಾಜ್ಯಾಭಿಷೇಕವನ್ನು ತಪ್ಪಿಸುವ ಕುತಂತ್ರ ಮಾಡುತ್ತಿರುವಿರಿ. ಏನಂದೆ? ಕುತಂತ್ರ, ದುರ್ಬುದ್ಧಿ ನನ್ನದಲ್ಲ, ಅದು ನಿನ್ನದು. ಪತಿಯ ಹಿತ, ಪ್ರಜೆಗಳ ಹಿತ, ರಾಜ್ಯದ ಹಿತವನ್ನು ಲೆಕ್ಕಿಸದೆ ಸ್ವಾರ್ಥವೇ ಪರಮಾರ್ಥವೆಂದು ವರ್ತಿಸುತ್ತಿರುವುದು ನೀನು, ನಾನಲ್ಲ. ನೀವು ನನ್ನನ್ನು ಸ್ವಾರ್ಥಿ ಎಂದಾದರೂ ಕರೆಯಿರಿ, ಕುತಂತ್ರಿ ಎಂದಾದರೂ ಕರೆಯಿರಿ, ಚಿಂತೆ ಇಲ್ಲ. ಭರತನ ತಾಯಿಯಾದ ನಾನು ನಿಮ್ಮ ಪ್ರಾಣವನ್ನು ಉಳಿಸಿದ ಉಪಕಾರಕ್ಕೆ ಪ್ರತಿಯಾಗಿ ನನ್ನ ಪುತ್ರನಿಗೆ ಪಟ್ಟಾಭಿಷೇಕ ಮಾಡಿ ಎಂಬ ವರವನ್ನು ಕೇಳಿದೆ. ಅದನ್ನು ತಪ್ಪೆನ್ನುವವರು ಸ್ವಾರ್ಥಿಗಳು, ಕುತಂತ್ರಿಗಳು. ಪ್ರಭು, ನೀವು ನನ್ನ ಪುತ್ರ ಭರತನ ಪಟ್ಟಾಭಿಷೇಕವನ್ನು ನೆರವೇರಿಸದಿದ್ದರೆ ನೀವು ಕೊಟ್ಟ ಮಾತಿಗೆ ತಪ್ಪಿದಂತಾಗುತ್ತದೆ. ಹೌದು ಪ್ರಭು, ನೀವು ಈ ರೀತಿ ಅನ್ನಪಾನಗಳನ್ನು ತ್ಯಜಿಸಿ ದುಃಖ ತಪ್ತರಾಗಿ ಕುಳಿತಿದ್ದರೆ ಭರತ ಏನೆಂದುಕೊಳ್ಳುವುದಿಲ್ಲ. ಪಟ್ಟಾಭಿಷೇಕ ಮಾಡಿಕೊಳ್ಳಲು ಅವನ ಮನಸ್ಸು ಒಪ್ಪುತ್ತದೆಯೇ? ಒಪ್ಪದಿದ್ದರೆ ಅದಕ್ಕೆ ನಾನು ಹೊಡೆಯಲ್ಲ. ಇಲ್ಲ,
ಅದಕ್ಕೆ ನೀವೇ ಹೊಣೆ. ವರವನ್ನು ಕೊಟ್ಟು ಅದು ಸಫಲವಾಗಲು ಸಹಕರಿಸದಿದ್ದರೆ ನೀವು ವಚನ ಭ್ರಷ್ಟರಾಗುತ್ತೀರಿ. ನಿನ್ನ ಮಾತುಗಳು ಮುಗಿದಿದ್ದರೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಹೋಗುತ್ತೇನೆ. ಆದರೆ ಭರತ ಬಂದ ಮೇಲೆ ಈ ನಿಮ್ಮ ದುಃಖ ದುಮ್ಮಾನಗಳನ್ನು ಕಟ್ಟಿಟ್ಟು ಸಂತೋಷದಿಂದ ಅವನ ಯುವರಾಜ್ಯಾಭಿಷೇಕ ಮಾಡದಿದ್ದರೆ ನೀವು ಕೊಟ್ಟ ವಚನಕ್ಕೆ ತಪ್ಪಿದಂತಾಗುತ್ತದೆ. ನೆನಪಿರಲಿ. ಭಾರತ ಬಂದ ನಂತರ ಇನ್ನೇನೇನು ಅನಾಹುತಗಳು ಕಾದಿದೆಯೋ ಏನೋ. ದೈವವೇ, ಏನೇ ಪರೀಕ್ಷೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.